ಅತಿ ಶ್ರೀಮಂತ ಕಾರ್ಪೊರೇಷನ್ ಅನ್ನುವಂತ ಹೆಗ್ಗಳಿಕೆಯನ್ನ ಗಳಿಸಿರೋದು ಮುಂಬೈ ಮಹಾನಗರ ಪಾಲಿಕೆ. ಎಲೆಕ್ಷನ್ ನಡೆದಿತ್ತು. ಎಲೆಕ್ಷನ್ ನಡೆದ ನಂತರದಲ್ಲಿ ಎಕ್ಸಿಟ್ ಪೋಲ್ಗಳು ಒಂದಷ್ಟು ಭವಿಷ್ಯವನ್ನ ನುಡಿದಿದೆ. ಆದರೆ ಇವತ್ತು ರಿಸಲ್ಟ್ ಡೇ. ಯಾರಾಗ್ತಾರೆ ಈ ಬೃಹನ್ ಮಹಾನಗರ ಪಾಲಿಕೆಯ ಮುಂದಿನ ಬಾಸ್ ಅನ್ನುವಂತ ಪ್ರಶ್ನೆ. ಮುಂಬೈ ಪಾಲಿಕೆಯ ಹೊಸ ಬಾಸ್ ಯಾರು? ಹಾಗಾದ್ರೆ ಮುಂಬೈ ಪಾಲಿಕೆ ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ದೇಶದ ಶ್ರೀಮಂತ ಪಾಲಿಕೆ ಗದ್ದುಗೆ ಗುದ್ದಾಟ. ಅದರ ಫಲಿತಾಂಶ ಇವತ್ತು ಗೊತ್ತಾಗುತ್ತೆ. ಬಿಜೆಪಿ ಮೈತ್ರಿಕೂಟ ಹಾಗೂ ಠಾಕ್ರೆ ಸಹೋದರರ ನಡುವೆ ಕದನ. ನೇರ ಹಣಾಹಣಿಯಲ್ಲಿ ಯಾರಿಗೆ ಮುಕುಟ ಅನ್ನುವಂಥ ಕೌತುಕ ಈಗ ಸದ್ಯಕ್ಕಿರೋದು. ಇವತ್ತು ಮತ ಎಣಿಕೆ. ಎಕ್ಸಿಟ್ ಪೋಲ್ ಹೇಳ್ತಾ ಇರೋ ಪ್ರಕಾರ ಬಿಜೆಪಿ ಹಾಗೂ ಶಿವಸೇನೆ ಮೈತ್ರಿಕೂಟ ಭರ್ಜರಿ ಗೆಲುವು ಸಿಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆದರೆ ಏನಾಗುತ್ತೆ ಅನ್ನುವಂಥ ಕುತೂಹಲ. ಮತ ಎಣಿಕೆಗೆಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. 227 ವಾರ್ಡ್ಗಳಿಗೆ ನಡೆದಿರುವಂತಹ ಚುನಾವಣೆ. ಮಹಾರಾಷ್ಟ್ರದ ಈ ಪಾಲಿಕೆ ಚುನಾವಣೆ ಮತದಾನ ಮುಗಿಯಿತು. ಆ ನಂತರದಲ್ಲಿ ಇವತ್ತು ಫಲಿತಾಂಶ ಪ್ರಕಟ ಆಗತ್ತೆ. ಮತ ಎಣಿಕೆ ಬೆಳಗ್ಗೆ 10 ಗಂಟೆಯಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ ಎಣಿಕೆ ಕೂಡ ಆರಂಭ ಆಗುತ್ತೆ. ಈ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಒಂದಷ್ಟು ಸುಳಿವುಗಳನ್ನ ಕೂಡ ನೀಡಲಾಗಿದೆ. ಅದೇ ನಿಜ ಆಗುತ್ತಾ ಅಥವಾ ಅದಕ್ಕೆ ತದ್ವಿರುದ್ಧವಾದಂತಹ ಫಲಿತಾಂಶಗಳು ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕೀಗ ಇರೋದು. ಅತಿ ಶ್ರೀಮಂತ ಕಾರ್ಪೊರೇಷನ್ ಅನ್ನುವಂತ ಹೆಗ್ಗಳಿಕೆಯನ್ನ ಗಳಿಸಿರೋದು ಮುಂಬೈ ಮಹಾನಗರ ಪಾಲಿಕೆ. ಎಲೆಕ್ಷನ್ ನಡೆದಿತ್ತು. ಎಲೆಕ್ಷನ್ ನಡೆದ ನಂತರದಲ್ಲಿ ಎಕ್ಸಿಟ್ ಪೋಲ್ಗಳು ಒಂದಷ್ಟು ಭವಿಷ್ಯವನ್ನ ನುಡಿದಿದೆ. ಆದರೆ ಇವತ್ತು ರಿಸಲ್ಟ್ ಡೇ. ಯಾರಾಗ್ತಾರೆ ಈ ಬೃಹನ್ ಮಹಾನಗರ ಪಾಲಿಕೆಯ ಮುಂದಿನ ಬಾಸ್ ಅನ್ನುವಂತ ಪ್ರಶ್ನೆ. ಮುಂಬೈ ಪಾಲಿಕೆಯ ಹೊಸ ಬಾಸ್ ಯಾರು? ಹಾಗಾದ್ರೆ ಮುಂಬೈ ಪಾಲಿಕೆ ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ದೇಶದ ಶ್ರೀಮಂತ ಪಾಲಿಕೆ ಗದ್ದುಗೆ ಗುದ್ದಾಟ. ಅದರ ಫಲಿತಾಂಶ ಇವತ್ತು ಗೊತ್ತಾಗುತ್ತೆ. ಬಿಜೆಪಿ ಮೈತ್ರಿಕೂಟ ಹಾಗೂ ಠಾಕ್ರೆ ಸಹೋದರರ ನಡುವೆ ಕದನ. ನೇರ ಹಣಾಹಣಿಯಲ್ಲಿ ಯಾರಿಗೆ ಮುಕುಟ ಅನ್ನುವಂಥ ಕೌತುಕ ಈಗ ಸದ್ಯಕ್ಕಿರೋದು. ಇವತ್ತು ಮತ ಎಣಿಕೆ. ಎಕ್ಸಿಟ್ ಪೋಲ್ ಹೇಳ್ತಾ ಇರೋ ಪ್ರಕಾರ ಬಿಜೆಪಿ ಹಾಗೂ ಶಿವಸೇನೆ ಮೈತ್ರಿಕೂಟ ಭರ್ಜರಿ ಗೆಲುವು ಸಿಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆದರೆ ಏನಾಗುತ್ತೆ ಅನ್ನುವಂಥ ಕುತೂಹಲ. ಮತ ಎಣಿಕೆಗೆಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. 227 ವಾರ್ಡ್ಗಳಿಗೆ ನಡೆದಿರುವಂತಹ ಚುನಾವಣೆ. ಮಹಾರಾಷ್ಟ್ರದ ಈ ಪಾಲಿಕೆ ಚುನಾವಣೆ ಮತದಾನ ಮುಗಿಯಿತು. ಆ ನಂತರದಲ್ಲಿ ಇವತ್ತು ಫಲಿತಾಂಶ ಪ್ರಕಟ ಆಗತ್ತೆ. ಮತ ಎಣಿಕೆ ಬೆಳಗ್ಗೆ 10 ಗಂಟೆಯಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ ಎಣಿಕೆ ಕೂಡ ಆರಂಭ ಆಗುತ್ತೆ. ಈ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಒಂದಷ್ಟು ಸುಳಿವುಗಳನ್ನ ಕೂಡ ನೀಡಲಾಗಿದೆ. ಅದೇ ನಿಜ ಆಗುತ್ತಾ ಅಥವಾ ಅದಕ್ಕೆ ತದ್ವಿರುದ್ಧವಾದಂತಹ ಫಲಿತಾಂಶಗಳು ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕೀಗ ಇರೋದು. ಅತಿ ಶ್ರೀಮಂತ ಕಾರ್ಪೊರೇಷನ್ ಅನ್ನುವಂತ ಹೆಗ್ಗಳಿಕೆಯನ್ನ ಗಳಿಸಿರೋದು ಮುಂಬೈ ಮಹಾನಗರ ಪಾಲಿಕೆ. ಎಲೆಕ್ಷನ್ ನಡೆದಿತ್ತು. ಎಲೆಕ್ಷನ್ ನಡೆದ ನಂತರದಲ್ಲಿ ಎಕ್ಸಿಟ್ ಪೋಲ್ಗಳು ಒಂದಷ್ಟು ಭವಿಷ್ಯವನ್ನ ನುಡಿದಿದೆ. ಆದರೆ ಇವತ್ತು ರಿಸಲ್ಟ್ ಡೇ. ಯಾರಾಗ್ತಾರೆ ಈ ಬೃಹನ್ ಮಹಾನಗರ ಪಾಲಿಕೆಯ ಮುಂದಿನ ಬಾಸ್ ಅನ್ನುವಂತ ಪ್ರಶ್ನೆ. ಮುಂಬೈ ಪಾಲಿಕೆಯ ಹೊಸ ಬಾಸ್ ಯಾರು? ಹಾಗಾದ್ರೆ ಮುಂಬೈ ಪಾಲಿಕೆ ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ದೇಶದ ಶ್ರೀಮಂತ ಪಾಲಿಕೆ ಗದ್ದುಗೆ ಗುದ್ದಾಟ. ಅದರ ಫಲಿತಾಂಶ ಇವತ್ತು ಗೊತ್ತಾಗುತ್ತೆ. ಬಿಜೆಪಿ ಮೈತ್ರಿಕೂಟ ಹಾಗೂ ಠಾಕ್ರೆ ಸಹೋದರರ ನಡುವೆ ಕದನ. ನೇರ ಹಣಾಹಣಿಯಲ್ಲಿ ಯಾರಿಗೆ ಮುಕುಟ ಅನ್ನುವಂಥ ಕೌತುಕ ಈಗ ಸದ್ಯಕ್ಕಿರೋದು. ಇವತ್ತು ಮತ ಎಣಿಕೆ. ಎಕ್ಸಿಟ್ ಪೋಲ್ ಹೇಳ್ತಾ ಇರೋ ಪ್ರಕಾರ ಬಿಜೆಪಿ ಹಾಗೂ ಶಿವಸೇನೆ ಮೈತ್ರಿಕೂಟ ಭರ್ಜರಿ ಗೆಲುವು ಸಿಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆದರೆ ಏನಾಗುತ್ತೆ ಅನ್ನುವಂಥ ಕುತೂಹಲ. ಮತ ಎಣಿಕೆಗೆಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. 227 ವಾರ್ಡ್ಗಳಿಗೆ ನಡೆದಿರುವಂತಹ ಚುನಾವಣೆ. ಮಹಾರಾಷ್ಟ್ರದ ಈ ಪಾಲಿಕೆ ಚುನಾವಣೆ ಮತದಾನ ಮುಗಿಯಿತು. ಆ ನಂತರದಲ್ಲಿ ಇವತ್ತು ಫಲಿತಾಂಶ ಪ್ರಕಟ ಆಗತ್ತೆ. ಮತ ಎಣಿಕೆ ಬೆಳಗ್ಗೆ 10 ಗಂಟೆಯಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ ಎಣಿಕೆ ಕೂಡ ಆರಂಭ ಆಗುತ್ತೆ. ಈ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಒಂದಷ್ಟು ಸುಳಿವುಗಳನ್ನ ಕೂಡ ನೀಡಲಾಗಿದೆ. ಅದೇ ನಿಜ ಆಗುತ್ತಾ ಅಥವಾ ಅದಕ್ಕೆ ತದ್ವಿರುದ್ಧವಾದಂತಹ ಫಲಿತಾಂಶಗಳು ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕೀಗ ಇರೋದು.
ಅತಿ ಶ್ರೀಮಂತ ಕಾರ್ಪೊರೇಷನ್ ಅನ್ನುವಂತ ಹೆಗ್ಗಳಿಕೆಯನ್ನ ಗಳಿಸಿರೋದು ಮುಂಬೈ ಮಹಾನಗರ ಪಾಲಿಕೆ. ಎಲೆಕ್ಷನ್ ನಡೆದಿತ್ತು. ಎಲೆಕ್ಷನ್ ನಡೆದ ನಂತರದಲ್ಲಿ ಎಕ್ಸಿಟ್ ಪೋಲ್ಗಳು ಒಂದಷ್ಟು ಭವಿಷ್ಯವನ್ನ ನುಡಿದಿದೆ. ಆದರೆ ಇವತ್ತು ರಿಸಲ್ಟ್ ಡೇ. ಯಾರಾಗ್ತಾರೆ ಈ ಬೃಹನ್ ಮಹಾನಗರ ಪಾಲಿಕೆಯ ಮುಂದಿನ ಬಾಸ್ ಅನ್ನುವಂತ ಪ್ರಶ್ನೆ. ಮುಂಬೈ ಪಾಲಿಕೆಯ ಹೊಸ ಬಾಸ್ ಯಾರು? ಹಾಗಾದ್ರೆ ಮುಂಬೈ ಪಾಲಿಕೆ ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ದೇಶದ ಶ್ರೀಮಂತ ಪಾಲಿಕೆ ಗದ್ದುಗೆ ಗುದ್ದಾಟ. ಅದರ ಫಲಿತಾಂಶ ಇವತ್ತು ಗೊತ್ತಾಗುತ್ತೆ. ಬಿಜೆಪಿ ಮೈತ್ರಿಕೂಟ ಹಾಗೂ ಠಾಕ್ರೆ ಸಹೋದರರ ನಡುವೆ ಕದನ. ನೇರ ಹಣಾಹಣಿಯಲ್ಲಿ ಯಾರಿಗೆ ಮುಕುಟ ಅನ್ನುವಂಥ ಕೌತುಕ ಈಗ ಸದ್ಯಕ್ಕಿರೋದು. ಇವತ್ತು ಮತ ಎಣಿಕೆ. ಎಕ್ಸಿಟ್ ಪೋಲ್ ಹೇಳ್ತಾ ಇರೋ ಪ್ರಕಾರ ಬಿಜೆಪಿ ಹಾಗೂ ಶಿವಸೇನೆ ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವು ಸಿಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆದರೆ ಏನಾಗುತ್ತೆ ಅನ್ನುವಂಥ ಕುತೂಹಲ. ಮತ ಎಣಿಕೆಗೆಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. 227 ವಾರ್ಡ್ಗಳಿಗೆ ನಡೆದಿರುವಂತಹ ಚುನಾವಣೆ. ಮಹಾರಾಷ್ಟ್ರದ ಈ ಪಾಲಿಕೆ ಚುನಾವಣೆ ಮತದಾನ ಮುಗಿಯಿತು. ಆ ನಂತರದಲ್ಲಿ ಇವತ್ತು ಫಲಿತಾಂಶ ಪ್ರಕಟ ಆಗತ್ತೆ. ಮತ ಎಣಿಕೆ ಬೆಳಗ್ಗೆ 10 ಗಂಟೆಯಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ ಎಣಿಕೆ ಕೂಡ ಆರಂಭ ಆಗತ್ತೆ. ಈ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಒಂದಷ್ಟು ಸುಳಿವುಗಳನ್ನ ಕೂಡ ನೀಡಲಾಗಿದೆ. ಅದೇ ನಿಜ ಆಗುತ್ತಾ ಅಥವಾ ಅದಕ್ಕೆ ತದ್ವಿರುದ್ಧವಾದಂತಹ ಫಲಿತಾಂಶಗಳು ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕೀಗ ಇರೋದು. ಅತಿ ಶ್ರೀಮಂತ ಕಾರ್ಪೊರೇಷನ್ ಅನ್ನುವಂತ ಹೆಗ್ಗಳಿಕೆಯನ್ನ ಗಳಿಸಿರೋದು ಮುಂಬೈ ಮಹಾನಗರ ಪಾಲಿಕೆ. ಎಲೆಕ್ಷನ್ ನಡೆದಿತ್ತು. ಎಲೆಕ್ಷನ್ ನಡೆದ ನಂತರದಲ್ಲಿ ಎಕ್ಸಿಟ್ ಪೋಲ್ಗಳು ಒಂದಷ್ಟು ಭವಿಷ್ಯವನ್ನ ನುಡಿದಿದೆ. ಆದರೆ ಇವತ್ತು ರಿಸಲ್ಟ್ ಡೇ. ಯಾರಾಗ್ತಾರೆ ಈ ಬೃಹನ್ ಮಹಾನಗರ ಪಾಲಿಕೆಯ ಮುಂದಿನ ಬಾಸ್ ಅನ್ನುವಂತ ಪ್ರಶ್ನೆ. ಮುಂಬೈ ಪಾಲಿಕೆಯ ಹೊಸ ಬಾಸ್ ಯಾರು? ಹಾಗಾದ್ರೆ ಮುಂಬೈ ಪಾಲಿಕೆ ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ದೇಶದ ಶ್ರೀಮಂತ ಪಾಲಿಕೆ ಗದ್ದುಗೆ ಗುದ್ದಾಟ. ಅದರ ಫಲಿತಾಂಶ ಇವತ್ತು ಗೊತ್ತಾಗುತ್ತೆ. ಬಿಜೆಪಿ ಮೈತ್ರಿಕೂಟ ಹಾಗೂ ಠಾಕ್ರೆ ಸಹೋದರರ ನಡುವೆ ಕದನ. ನೇರ ಹಣಾಹಣಿಯಲ್ಲಿ ಯಾರಿಗೆ ಮುಕುಟ ಅನ್ನುವಂಥ ಕೌತುಕ ಈಗ ಸದ್ಯಕ್ಕಿರೋದು. ಇವತ್ತು ಮತ ಎಣಿಕೆ. ಎಕ್ಸಿಟ್ ಪೋಲ್ ಹೇಳ್ತಾ ಇರೋ ಪ್ರಕಾರ ಬಿಜೆಪಿ ಹಾಗೂ ಶಿವಸೇನೆ ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವು ಸಿಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆದರೆ ಏನಾಗುತ್ತೆ ಅನ್ನುವಂಥ ಕುತೂಹಲ. ಮತ ಎಣಿಕೆಗೆಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. 227 ವಾರ್ಡ್ಗಳಿಗೆ ನಡೆದಿರುವಂತಹ ಚುನಾವಣೆ. ಮಹಾರಾಷ್ಟ್ರದ ಈ ಪಾಲಿಕೆ ಚುನಾವಣೆ ಮತದಾನ ಮುಗಿಯಿತು. ಆ ನಂತರದಲ್ಲಿ ಇವತ್ತು ಫಲಿತಾಂಶ ಪ್ರಕಟ ಆಗತ್ತೆ. ಮತ ಎಣಿಕೆ ಬೆಳಗ್ಗೆ 10 ಗಂಟೆಯಿಂದ ಇನ್ನೇನು